ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಇವತ್ತು ಏನು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಕಾಂಗ್ರೆಸ್ ಬೆಂಬಲಿತ ಸುಮಾರು 11 ಜನ ಇವತ್ತು ಚುನಾವಣೆಯಲ್ಲಿ ಇವತ್ತು ಅವಿರೋಧವಾಗಿ ಕೆಲವಷ್ಟು ಜನ ಆಯ್ಕೆ ಆದರು. ಕೆಲವಷ್ಟು ಚುನಾವಣೆ ನಡೆದು ಕೂಡ ಸದಸ್ಯರು ಆಯ್ಕೆ ಆಗಿದ್ದಾರೆ. ಒಂದು ನಾಮನಿರ್ದೇಶನ ಸದಸ್ಯರು ಕೂಡ ಸರ್ಕಾರದಿಂದ ಇವತ್ತು ಇರುವಂಥದ್ದು. ಒಟ್ಟಾರೆ 12 ಜನ ಇವತ್ತು 14 ಕ್ಷೇತ್ರಕ್ಕೆ ಇವತ್ತು ಏನು ಚುನಾವಣೆ ನಡೆಯಿತು ಅದರಲ್ಲಿ 11 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಜಯವನ್ನು ಗಳಿಸಿದ್ದಾರೆ. ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷಕ್ಕೆ ಇವತ್ತು ಅವಿರೋಧವಾಗಿ ಇವತ್ತು ನಮ್ಮ ಶಿವನಗೌಡ ಜೆಡಿಎಫ್ ಗೌಡರು ಅಧ್ಯಕ್ಷರಾಗಿದ್ದಾರೆ ಮತ್ತು ನಮ್ಮ ಪ್ರಭಾಕರ್ ನಾಗರಾಳ್ ಅವರು ಇವತ್ತು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಇವತ್ತು ಇಬ್ಬರು ಆಯ್ಕೆಯಾಗಿದ್ದಾರೆ. ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ಎಲ್ಲ ಮುಖಂಡರ ವತಿಯಿಂದ ಮತ್ತು ಕಾರ್ಯಕ್ರಮ ವತಿಯಿಂದ ನಾನು ಇಬ್ಬರು ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಈ ಚುನಾವಣೆಯಲ್ಲಿ ವಿಶೇಷವಾಗಿ ಈ ಒಂದು ರೈತರಿಗೋಸ್ಕರ ಇರುವಂಥ ಒಂದು PLD ಬ್ಯಾಂಕ್ ಇವತ್ತು ರೈತರ ಅಭಿವೃದ್ಧಿ ಕುರಿತು ಅನೇಕ ಕಾರ್ಯಗಳನ್ನು ಇವತ್ತು ಇಲ್ಲಿ ಜರುಗಬೇಕಾಗಿದೆ. ಇವತ್ತು ಆ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಏನು ಸರ್ವ ನಿರ್ದೇಶಕರು ಜವಾಬ್ದಾರಿಯುತವಾಗಿ ರೈತರ ಕಾರ್ಯವನ್ನು ರೈತರಿಗೆ ಏನೇನು ಅನುಕೂಲಗಳನ್ನು ಮಾಡೋ ನಿಟ್ಟಿನಲ್ಲಿ ಅವರು ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ ಅನ್ನೋ ಒಂದು ವಿಶ್ವಾಸ ಇವತ್ತು ನಮ್ಮಲ್ಲಿದೆ. ಈ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಇವತ್ತು 14 ಕ್ಷೇತ್ರಕ್ಕೆ ಕೂಡ ನಮ್ಮ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದರು. ಇವತ್ತು ಏನು ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಬಹುತೇಕ 11 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 11 ಜನ 10 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ. ಅಲ್ಲಿ 3-4 ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳೇ ಇರಲಿಲ್ಲ. ನಾಮಪತ್ರ ಸಲ್ಲಿಸಿದವರು ಹಿಂದೆ ಅಂದರೆ ಇದರ ಅರ್ಥ ನೀವು ಮಾಡ್ಕೋಬೇಕು ಭಾರತೀಯ ಜನತಾ ಪಕ್ಷದ ಗತಿ ಏನಾಗಿದೆ ಮತಕ್ಷೇತ್ರದಲ್ಲಿ ಅಂತ. ಸುಮ್ಮನೆ ಮಾತಾಡುವಂಥದ್ದಲ್ಲ, ಚುನಾವಣೆಯನ್ನು ಎದುರಿಸಬೇಕು. ಇವರು ಆ ಹಿಂದಿನ ಆಡಳಿತ ಮಾಡಿರುವಂಥ ಅಧ್ಯಕ್ಷನ ಇಟ್ಕೊಂಡು ಭಾರಿ ಆಟ ಆಡಿದ್ರು. ಬಹುತೇಕ ಈ ಬ್ಯಾಂಕನ್ನು ಏನು ಶಾಶ್ವತವಾಗಿ ಏನು ದಕ್ಕ ಖರೀದಿ ತಗೊಳ್ಳೋ ವಿಚಾರ ಕೆಲವಷ್ಟು ಜನ ಆಡಳಿತ ಮಾಡಿದ್ರು. ರೈತರಿಗೆ ಅನ್ಯಾಯ ಮಾಡುವಂಥ ಕೆಲಸ ಮಾಡಿದರು. ರೈತರಿಗೆ ಯಾವುದೇ ನ್ಯಾಯವನ್ನು ಕೊಡಲಿಲ್ಲ ಮತ್ತು ರೈತರಿಗೋಸ್ಕರ ಇರುವಂಥ ಈ ಒಂದು ಸಂಸ್ಥೆಯನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ರೈತರನ್ನೇ ಸದಸ್ಯತ್ವವನ್ನು ತೆಗೆದಿದ್ದು. ಆ ಎಲ್ಲ ಸಂಗತಿಯನ್ನು ಇವತ್ತು ಇಟ್ಕೊಂಡು ನಾವು ಈ ಚುನಾವಣೆಯನ್ನು ಎದುರಿಸಿದ್ದೀವಿ. ಇವತ್ತು ಜಯ ಮತ್ತು ನಮ್ಮ ಅಧ್ಯಕ್ಷರ ಇವತ್ತು ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳೇ ಆಗಿದ್ದಾರೆ. ಇವತ್ತು ನಾನು ರೈತರಲ್ಲಿ ಹುಣಗುಂದ ಮತಕ್ಷೇತ್ರದ ಹುಣಗುಂದ ತಾಲೂಕು ಆಗಿರ್ಬೋದು, ಇಳಕಲ್ ತಾಲೂಕಿನ ರೈತರಿಗೆ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷನೇ ಮಾಡಿದ್ವಿ, ನಾನೇ ಮಾಡಿದ್ವಿ. ಹಾಗಾಗಿ ಕೂಡ ಅಲ್ಲಿ ರೈತರಿಗೆ ಯಾವುದೇ ನ್ಯಾಯ ಕೊಡುವಂಥ ಕೆಲಸ ಮಾಡಲಿಲ್ಲ. ರೈತರ ಸೇರನ್ನೇ ಕಿತ್ತಾಕುವಂಥ ಕೆಲಸ ಮಾಡಿದ್ವಿ. ಅನೇಕ ಕ್ಷೇತ್ರದಲ್ಲಿ ಸೇರೆಗಳನ್ನು ತೆಗೆದು ರೈತರಿಗೆ 1 ರೂಪಾಯಿ ಲಾಭವನ್ನು ಕೊಡದೆ ಅನೇಕ ಅವ್ಯವಹಾರಗಳಿದ್ದಾವೆ. ಆ ವ್ಯವಹಾರಗಳನ್ನು ಎಲ್ಲ ಬಯಲಿಗೆ ಎಳಿತೀನಿ ನಾನು. ಈಗ ನಮ್ಮ ಹೊಸ ಅಧ್ಯಕ್ಷರಿಂದ ಅವ್ಯವಹಾರಗಳು ಏನೇನು ನಡೆದಿದ್ದಾವೆ ಇಲ್ಲಿ ಬ್ಯಾಂಕಲ್ಲಿ ಅವು ಕೆಲವಷ್ಟು ಗಮನಕ್ಕೆ ಬಂದಿದ್ದಾವೆ. ಅವ್ರ ಅವ್ಯವಹಾರಗಳನ್ನು ಬಯಲಿಗೆ ಎಳಿತೀನಿ. ಎಲ್ಲಿ ಹೋಗಿದ್ದಾರಲ್ಲಿ ಅವರು ಅನುಭವಿಸ್ತೀವಿ. ಯಾರ ಜೊತೆಗೆ ಯಾರು ಬೆಂಬಲ ತಗೊಂಡಿರ್ತಾರೋ ನೋಡೋಣ. ಇಲ್ಲಿ ಅಧಿಕಾರ ಬೇಕಾದಾಗ ಕಾಂಗ್ರೆಸ್ಗೆ ಕೊಡೋದು, ಅಧಿಕಾರ ಮುಗಿದ ತಕ್ಷಣ BJPಗೆ ಹೋಗೋದು. ಇದು ಒಂದು ಪರಿಪಾಠ ಆಗಿಬಿಡತ್ತೆ ಜನರ ಹತ್ರ. ಅಧಿಕಾರ ಉಳಿಸು, ಅಧಿಕಾರ ಬಿಟ್ಟು ಆ ಕಡೆ ಓಡೋದು. ಇದು ಒಂದು ರಾಜಕೀಯ ತಂತ್ರ ನೀತಿ ಅಲ್ಲ. ಅವ್ರು ಮಾಡಿದ್ದವರು ಅನುಭವಿಸಿದ್ದಾರೆ. ಇವತ್ತು ಅವ್ರು ಮಾಡಿದ್ದವ್ರು ಅನುಭವಿಸಿದ್ದಾರೆ, ಮುಂದೆ ಅನುಭವಿಸ್ತಾರೆ. ಯಾವ ರೀತಿ ಕ್ರಮ ಖಂಡಿತವಾಗಿ ಏನೇನು ಅವ್ಯವಹಾರಗಳು ನಡೆದಿದ್ದಾವೆ ಇಲ್ಲಿ ಬ್ಯಾಂಕಲ್ಲಿ ಅವಷ್ಟು ಬಯಲಿಗಿಡ್ತೀವಿ. ಬಯಲಿಗಿಟ್ಟು ಅದಕ್ಕೆ ಕಾನೂನು ಕ್ರಮಗಳನ್ನು ಏನೇನು ತೆಗೆದುಕೊಳ್ಬೇಕು ಅದಕ್ಕೆ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬೇಕು.